ಕರ್ನಾಟಕ ಭವನಕ್ಕೆ ಡಿ ಕೆ ಶಿವಕುಮಾರ್ ಅವರೇನು ಬಂದರು, ಆಗ ಮಾಧ್ಯಮದವರು ಅವರನ್ನ ಪ್ರಶ್ನೆ ಕೇಳಿದ್ರು, ಬಟ್ ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ದೆಹಲಿಯ ತಮ್ಮ ನಿವಾಸದಿಂದ ಕರ್ನಾಟಕ ಭವನಕ್ಕೆ ಆಗಮಿಸಿದ್ದಾರೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರೀಗ. ಸೊ ಕರ್ನಾಟಕ ಭವನಕ್ಕೆ ಬಂದಂತಹ ಡಿ ಕೆ ಶಿವಕುಮಾರ್ ಅವರನ್ನ ಸುತ್ತುಕಟ್ಟಿದಂತಹ ಮಾಧ್ಯಮದವರು ಪ್ರಶ್ನೆಗಳನ್ನು ಕೇಳಿದ್ರು. ನೀವು ಮೀಟಿಂಗಲ್ಲಿ ಭಾಗಿಯಾಗ್ತೀರಾ ಅನ್ನುವಂಥ ಒಂದು ಪ್ರಶ್ನೆ, ಮುಂದಿನ ಸಿ.ಎಂ ನೀವು ಆಗ್ತೀರಾ ಅಂತಲೂ ಕೂಡ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ನಗ್ನಗ್ತಾ ಡಿ ಕೆ ಶಿವಕುಮಾರ್ ಅವರು ಹೋದರು. ಈ ನಗುವಿನ ಹಿಂದೆ ಇರುವಂತಹ ಅರ್ಥ ಏನು ಅದನ್ನು ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು, ಅಥವಾ ಸಮಯ ಸಂದರ್ಭ ಅದನ್ನು ಹೇಳಬೇಕು. ಹೈಕಮಾಂಡ್ನಿಂದ ಅವ್ರಿಗೆ ಏನು ಸೂಚನೆ ಹೋಗಿದೆ, ನೀವು ಬನ್ನಿ ನಿಮ್ಮ ಜೊತೆಗೂ ಮಾತಾಡಬೇಕು ಅನ್ನುವಂಥದ್ದನ್ನು ಯಾಕೆ ಕರೆದಿದ್ದಾರೆ, ಇದೆಲ್ಲವೂ ಕೂಡ ಕಾಲ ನಿರ್ಧರಿಸುತ್ತೆ. ಇನ್ನೇನು ಕೆಲವೇ ಹೊತ್ತು, ಅದಕ್ಕೆ ಇನ್ನೇನು ಕಾಲ ಸನ್ನಿಹಿತವಾಗ್ತಾ ಇದೆ. 11 ಗಂಟೆ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಈಗ ಕರ್ನಾಟಕ ಭವನದತ್ತ ಬಂದಂಥ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಏನೂ ಮಾತಾಡಿಲ್ಲ, ಮಾಧ್ಯಮದ ಜೊತೆಗೂ ಕೂಡ ಏನೂ ಮಾತಾಡಲಿಲ್ಲ, ಏನೂ ಸಂದೇಶವನ್ನು ಕೂಡ ಕೊಟ್ಟಿಲ್ಲ. ಹೈಕಮಾಂಡ್ ಸಭೆಗೂ ಮುನ್ನವೇ ಸಿ.ಎಂ ಭರ್ಜರಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾನೆ ಇದ್ದಾರೆ. ತಮ್ಮ ಆಪ್ತ ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಕರ್ನಾಟಕ ಭವನದಲ್ಲಿ ಉಪಹಾರ ಸೇವನೆ ವೇಳೆ ಚರ್ಚೆಯೂ ಆಗಿದೆ, ಅನೌಪಚಾರಿಕವಾಗಿ ಚರ್ಚೆ ಮಾಡಿದ್ದಾರೆ ಈಗಾಗಲೇ. ಈಗ ಕರ್ನಾಟಕ ಭವನಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಈಗ ಅಲ್ಲೇನಾದರೂ ಅವ್ರು ಭೇಟಿ ಆಗ್ತಾರಾ, ಮುಖಾಮುಖಿ ಆಗ್ತಾರಾ ಗೊತ್ತಿಲ್ಲ, ನೋಡ್ಬೇಕೀಗ. ಯಾಕಂದ್ರೆ ಒಂದೇ ಕಡೆ ಇರುವಂಥ ಸಂದರ್ಭದಲ್ಲಿ ಒಬ್ರು ಸಿ.ಎಂ ಒಬ್ರು ಡಿ.ಸಿ.ಎಂ ಇಬ್ರು ಹಿರಿಯ ನಾಯಕರು. ಸೊ ಹಾಗಾಗಿ ಕರ್ನಾಟಕ ಭವನದಲ್ಲಿ ಭೇಟಿ ಆದರೂ ಆಗಬಹುದು, ಮಾತಾಡ್ಕೊಂಡೇ ಇಲ್ಲಿಂದ ಹೊರಡ್ಬೋದು. ಸೊ ಅದಾದ ನಂತರ ಇಬ್ರು ಮತ್ತೆ ಕೈ ಹಿಡಿದು ಬಂದು ನಿಂತು ಮಾಧ್ಯಮಗಳ ಮುಂದೆ ನಾವಿಬ್ರು ಕೂಡ ಒಟ್ಟಾಗಿ ಮುಂದುವರಿತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರು ಹೇಳ್ಬೋದು, ಗೊತ್ತಿಲ್ಲ. ಸೊ ನೆಕ್ಸ್ಟ್ ಆಗುವಂಥ ಒಂದು ಬೆಳವಣಿಗೆಗಳಿವೆಲ್ಲವೂ ಕೂಡ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಬೆಳವಣಿಗೆಯ ಕೇಂದ್ರ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಈಗ ಕರ್ನಾಟಕ ಭವನದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ನಾವು ಪ್ರತಿನಿಧಿ ಪ್ರಮೋದ್ ದೆಹಲಿಯಿಂದ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಮೋದ್, ಈಗ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇವೆ ಮೀಟಿಂಗ್ ಆರಂಭವಾಗೋದಕ್ಕೆ. ಈ ಮೀಟಿಂಗ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದು, ಹಲವಾರು ದಿನಗಳಿರುವಂಥ ಈ ಹಗ್ಗ ಜಗ್ಗಾಟ, ಈ ಪ್ರಹಸನ ಇದೆಯಲ್ಲ, ಈ ಪ್ರಹಸನಕ್ಕೆ ಇವತ್ತು ಎಂಡ್ ಬರುತ್ತಾ? ಅದೇನೇ ಆಗಿರಬಹುದು, ಬದಲಾವಣೆ ಅಥವಾ ನೋ ಬದಲಾವಣೆ, ಕೇವಲ ಇಲ್ಲಿ ರಾಜ್ಯಸಭಾ ಚುನಾವಣೆಗೆ ಮಾತ್ರ ಸೀಮಿತ, ಅಥವಾ ಈ ಕ್ಯಾಬಿನೆಟ್ ರೀಶಫಲಿಗೆ ಮಾತ್ರ ಸೀಮಿತನೂ ಆಗಬಹುದು ಈ ಚರ್ಚೆ. ಸೊ ಏನ್ ನಡೀಬಹುದು ಅನ್ನುವಂಥ ಕುತೂಹಲ ಅಂತೂ ರಾಜ್ಯದಲ್ಲಿ ಎಲ್ಲ ಜನ ಕೂಡ ಎದುರು ನೋಡ್ತಾ ಇದ್ದಾರೆ. ಸೊ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಅನ್ಕೋಬಹುದಾ? ಈ ಸ್ಟೇಜ್ ಯಾವುದು ಹಾಗಾದ್ರೆ ಕಾಂಗ್ರೆಸ್ ನೋಡ್ತಾ ಇರುವಂಥದ್ದು? ಹಂತ ಹಂತವಾಗಿ ಡಿಸೈಡ್ ಮಾಡೋದಾದ್ರೆ ಈ ಹಂತ ಯಾವುದು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಪ್ರಮೋದ್. ರೆಹಮಾನ್, ಮೊದಲನೇದಾಗಿ ಈಗಾಗಲೇ ಸಾಕಷ್ಟು ಗೊಂದಲಗಳಿದೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಗೊಂದಲ ಇದೆ, ಸಂಪುಟ ಪುನರ್ರಚನೆ ವಿಚಾರವಾಗಿ ಗೊಂದಲ ಇದೆ, ನಾಯಕತ್ವದ ವಿಚಾರವಾಗಿ ಗೊಂದಲ ಇದೆ. ನಾಯಕರು ಮಾತನಾಡ್ತಿದ್ದಾರೆ, ಶಾಸಕರು ಮಾತನಾಡ್ತಿದ್ದಾರೆ, ಮಂತ್ರಿಗಳು ಮಾತನಾಡ್ತಾರೆ. ಬಹುಶಃ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಸಹಿಸಿಕೊಡ್ತಾ ಇತ್ತು. ಆದರೆ ಈಗ ಒಂದು ಹಂತಕ್ಕೆ, ಅಂದರೆ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ಜೊತೆಗೆ ರಾಜ್ಯ ರಾಜಕಾರಣವನ್ನು ಅದರ ದೃಷ್ಟಿಯನ್ನು ನೋಡ್ಕೊಂಡು ಈಗಾಗಲೇ ಒಂದು ಹಂತದಲ್ಲಿ ನಿರ್ಧಾರ ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಈಗ ತಾನೇ ಸಫ್ದರ್ಜಂಗ್ ನಿವಾಸದಿಂದ, ದೆಹಲಿಯ ತಮ್ಮ ಸಫ್ದರ್ಜಂಗ್ ನಿವಾಸದಿಂದ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಈಗ ತಾನೇ ಕರ್ನಾಟಕ ಭವನಕ್ಕೆ ಬಂದು ನನ್ನ ಹಿಂಭಾಗದಲ್ಲಿ ಏನು ಕಟ್ಟಡ ಕಾಣಿಸ್ತಾ ಇದ್ದಾರೆ ರೆಹಮಾನ್, ಇಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಕರ್ನಾಟಕ ಭವನ್ 1 ಕಾವೇರಿ ಅಂತ ಹೇಳ್ತಾರೆ. ಕರ್ನಾಟಕ ಭವನ್ 1 ಇಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ 4ನೇ ಮಹಡಿಯಲ್ಲಿದ್ದಾರೆ, ಜೊತೆಗೆ ಎಲ್ಲ ಸಚಿವರು ಕೂಡ ಇದ್ದಾರೆ. ಪಕ್ಕದಲ್ಲೇ ಮತ್ತೊಂದು ಕಟ್ಟಡ ಇದೆ, ಪಕ್ಕದಲ್ಲೇ ಮತ್ತೊಂದು ಕರ್ನಾಟಕ ಭವನದ ಅನೆಕ್ಸ್ಚರ್ ಕಟ್ಟಡ ಕೂಡ ಇದೆ, ಅಲ್ಲಿ ಡಿ.ಸಿ.ಎಂ ಇದ್ದಾರೆ. ಅಂದರೆ ಒಂದು ಅರ್ಥದಲ್ಲಿ ಮುಖಾಮುಖಿಯಾಗಿ ಅವರು ಬಲಭಾಗಕ್ಕಿದ್ರೆ ಇವರು ಎಡಭಾಗಕ್ಕೆ ಇದ್ದಾರೆ. ಹೀಗಾಗಿ ಇಬ್ಬರೂ ನಾಯಕರು ಈಗ ತಾನೇ ಇದೇ ಕಟ್ಟಡದಲ್ಲಿ ಬಂದಿರುವಂಥದ್ದು ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಇಂದಿರಾ ಭವನಕ್ಕೆ ಬರ್ತಾರೆ ಅಂತ ಹೇಳಲಾಗಿತ್ತು, AICC ಕಚೇರಿಗೆ ನೇರವಾಗಿ ಬರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಈಗ ನೇರವಾಗಿ ಅಂದರೆ ನಿವಾಸದಿಂದ ಕರ್ನಾಟಕ ಭವನಕ್ಕೆ ಬಂದಿದ್ದಾರೆ. ಅವರನ್ನು ಭೇಟಿಯಾಗೋದಕ್ಕೆ ಕೆಲ ಶಾಸಕರು ಕೂಡ ದೌಡಾಯಿಸ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅನೇಕ ಶಾಸಕರು ಬಂದಿದ್ದಾರೆ, ಬೆಂಬಲಿಗರು ಬಂದಿದ್ದಾರೆ, ಕೆಲ ನಾಯಕರಿಗೆ ಇಲ್ಲೇ ಅವರನ್ನು ಡಿ.ಸಿ.ಎಂ ಅವ್ರನ್ನ ಭೇಟಿ ಆಗ್ತಾರೆ. ಇನ್ನು ಜೊತೆಗೆ ಕರ್ನಾಟಕ ಭವನದಲ್ಲಿ ಹೈ ಪ್ರೊಫೈಲ್ ಮೀಟಿಂಗ್ ಕೂಡ ನಡೀತಾ ಇದೆ. ಒಂದು ಅನೌಪಚಾರಿಕವಾದಂಥ ಮೀಟಿಂಗ್, ನಿಜ ಹೇಳಬೇಕು ಅಂದರೆ ಒಂದು ಅನೌಪಚಾರಿಕವಾದಂಥ ಮೀಟಿಂಗ್. ಉಪಹಾರ ಸೇವನೆ ವೇಳೆ ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ಆಪ್ತ ಬಳಗ ಜೊತೆಗೆ ವೈರತಿ ಸುರೇಶ್ ಇರ್ಬೋದು, ಹಾಗೆ ಇನ್ನಿತರ ನಾಯಕರಿರ್ಬೋದು, ವೆರಿ ಇಂಪಾರ್ಟೆಂಟ್ಲಿ ಡಾಕ್ಟರ್ ಪರಮೇಶ್ವರ್, ಎಂ ಬಿ ಪಾಟೀಲ್, ಜಾರ್ಜ್, ಮಹದೇವಪ್ಪ, ಇವ್ರ ಜೊತೆಗೆ ಒಂದು ಅನೌಪಚಾರಿಕವಾದಂಥ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಅಫ್ಕೋರ್ಸ್ ಇದೆಲ್ಲವೂ ಕೂಡ ಹೇಗೆ ಮಾತುಕತೆ ವೇಳೆ ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡಬೇಕಾಗತ್ತೆ, ಏನು ಮಾತಾಡಬೇಕತ್ತೆ, ಇದ್ರ ಬಗ್ಗೆ ಮಾತನಾಡುವಂಥದ್ದು ಇರುತ್ತೆ ಪ್ರಕ್ರಿಯೆಗಳು. ಸಹಜವಾಗಿ ಮಾತುಕತೆ ಆರಂಭವಾದಂಥ ಸಂದರ್ಭದಲ್ಲಿ ರೆಹಮಾನ್ ಏಕಾಏಕಿ ಎಲ್ಲವೂ ತೀರ್ಮಾನ ಆಗುವಂಥದ್ದು ಕಷ್ಟ ಸಾಧ್ಯ. ಯಾಕೆಂದರೆ ಒಂದು ಸಾರಿ ಹೇಳಿದ ಬಳಿಕ ಮುಂದಿನ
ಹಂತದಲ್ಲಿ ಅಂದರೆ ಸಹಜವಾಗಿ ವಿಚಾರಗಳು ಪ್ರಸ್ತಾಪವಾದ ಬಳಿಕ ತತ್ಕ್ಷಣಕ್ಕೆ ಒಪ್ಕೊಳ್ಳಲ್ಲ, ಬಾರ್ಗೇನಿಂಗ್ ಆಗೇ ಆಗುತ್ತೆ, ಮಾತುಕತೆ ಆಗುತ್ತೆ, ನೆಗೋಸಿಯೇಷನ್ ಆಗೇ ಆಗುತ್ತೆ. ಅವಾಗ ಯಾವ ವಿಚಾರ ಹೇಗೆ ಪ್ರಸ್ತಾಪವಾಗುತ್ತೆ ಅನ್ನೋದು ಅದರ ಮೇಲೆ ಅವಲಂಬಿತವಾಗಿದೆ. ಉದಾಹರಣೆಗೆ ಈಗ ಪವರ್ ಶೇರಿಂಗ್ ವಿಚಾರವನ್ನು ಮುಂದುವರಿಬೇಕು ಅನ್ನೋದಾದ್ರೆ ಡಿ ಕೆ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರು ಅವ್ರದ್ದೇ ಆದಂಥ ಒಂದು ತಾಳವನ್ನು ಉಳಿಸ್ತಾರೆ, ಅವರು ಕೂಡ ಗಟ್ಟಿಯಾದಂಥ ಪಟ್ಟಣ ಹಿಡಿತಾರೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯವ್ರನ್ನ ಪಟ್ಟ ಬಿಡಿ ಅಂತ ಏಕಾಏಕಿ ಹೇಳೋದಕ್ಕಾಗಲ್ಲ, ಅಥವಾ ಏಕಾಏಕಿ ಹೇಳಿದ್ರು ಕೂಡ ಅವ್ರು ತತ್ಕ್ಷಣಕ್ಕೆ ಅದು ರಿಸೀವ್ ಮಾಡ್ತಾರ, ಸಮಯ ಬೈ ಮಾಡ್ಬೋದು. ಅಂದರೆ ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಪಟ್ಟ ಬಿಡೋದಕ್ಕೆ ರೆಡಿ ಅನ್ನುವಂಥ ಒಂದು ಸಂದೇಶವನ್ನು ಮಾತನ್ನು ಮೊದಲಿಂದಲೂ ಕೂಡ ಸಿದ್ದರಾಮಯ್ಯವರು ಹೇಳ್ತಾ ಬಂದಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಸ್ವಲ್ಪ ಸಮಯವನ್ನು ಬೈ ಮಾಡುವಂಥ ಸಾಧ್ಯತೆ ಇರುತ್ತೆ. ಸಮಯವನ್ನು ತೆಗೆದುಕೊಂಡ್ರೆ ಒಂದಿನನೋ ಅಥವಾ 2 ದಿನನೋ ನಾನು ದೆಹಲಿಯಲ್ಲೇ ಇರ್ತೀನಿ, ಆದರೆ ನಿಮ್ಮನ್ನು ವಾಪಸ್ ಬಂದು ಭೇಟಿ ಆಗ್ತೀನಿ, ಮತ್ತೊಮ್ಮೆ ನಿಮ್ಮ ಸಮಯವನ್ನು ಕೊಡಿ ಇರುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಯಾಕೆಂದರೆ ಸಿದ್ದರಾಮಯ್ಯನವರ ಪಟ್ಟದಷ್ಟೇ ಅಲ್ಲ, ಅವರ ಜೊತೆಗೆ ಅವರ ಬೆಂಬಲಿಗರು ಕೂಡ ಇದ್ದಾರೆ. ಹೀಗಾಗಿ ಬೆಂಬಲಿಗರ ಭವಿಷ್ಯ ಕೂಡ ಇದೆ. ಏಕಾಕಿ ಅಲ್ಲೇ ನಿರ್ಧಾರ ಮಾಡೋದಕ್ಕಿಂತ ಬೆಂಬಲಿಗರ ಜೊತೆಗೆ ಒಮ್ಮೆ ಮಾತನಾಡಿ ಆ ನಂತರ ನಾಯಕತ್ವಕ್ಕೆ ತಮ್ಮ ನಿರ್ಧಾರವನ್ನು ತಿಳಿಸಿದ್ರೆ ಮುಂದಿನ ಹೆಜ್ಜೆಯನ್ನು ಹೇಳೋದಕ್ಕೆ ಅಥವಾ ತಮ್ಮ ಬೆಂಬಲಿಗರು ಕೂಡ ಸಮರ್ಥವಾದಂಥ ಒಂದು ದಿಕ್ಕನ್ನು ತೋರಿಸಲು ತುಂಬ ಸಹಾಯವಾಗುತ್ತೆ. ರೆಹಮಾನ್ ರೈಟ್, ಮತ್ತೆ ಮಾತಾಡ್ತೇನೆ. ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗೆ.